ದ್ವಿತೀಯ ಪಿಯುಸಿ ಮರುಮೌಲ್ಯಮಾಪನದ ಫಲಿತಾಂಶ ಪ್ರಕಟವಾಗಿದ್ದಂತೆ ತುಮಕೂರಿನ ಪ್ರತಿಷ್ಠಿತ ವಿದ್ಯಾನಿಧಿ ಪಿಯು ಕಾಲೇಜು ಅತ್ಯುತ್ತಮ ಸಾಧನೆ ಮೂಲಕ ಮತ್ತೆ ಗಮನ ಸೆಳೆದಿದೆ. ಪ್ರಾಥಮಿಕ ಫಲಿತಾಂಶದಲ್ಲಿ ನಿರೀಕ್ಷಿತ ಅಂಕಗಳನ್ನು ದೊರೆಯದ ಹಿನ್ನೆಲೆಯಲ್ಲಿ ಮರುಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಿದ್ದ ವಿದ್ಯಾರ್ಥಿಗಳಲ್ಲಿ ಬಹುತೇಕರು ತಮ್ಮ ಅಂಕಗಳನ್ನು ಹೆಚ್ಚಿಸಿಕೊಂಡಿದ್ದು ಕಾಲೇಜಿನ ಒಟ್ಟಾರೆ ಫಲಿತಾಂಶದಲ್ಲಿ ಗಮನಾರ್ಹ ಏರಿಕೆ ಕಂಡುಬಂದಿದೆ. ಇದರಿಂದ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸಿದೆ, ಪೋಷಕರಲ್ಲಿಯೂ ಸಂತೋಷ ಮೂಡಿಸಿದೆ. ತುಂಬ ಖುಷಿ ಇದೆ. ಮೊದಲನೇ ಇದರಲ್ಲಿ 10 ಮಾರ್ಕ್ಸ್ ಕಡಿಮೆ ಬಂದಿತ್ತು ಆ್ಯಕ್ಚುಲಿ ಇಂಗ್ಲೀಷಲ್ಲಿ. ಸೊ ಶಿ ವಾಸ್ ಎಕ್ಸ್ಪೆಕ್ಟಿಂಗ್ 10ಗೆ 10, ಬಟ್ ಏನೋ ಎವ್ಯಾಲ್ಯೂಯೇಷನ್ಸ್ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ ಅಂತ ಕಾಣುತ್ತೆ. ಸೊ ಈಗ ಅಟ್ಲೀಸ್ಟ್ ವಿ ಆರ್ ಹ್ಯಾಪಿ. 4ರಿಂದ 5 ಮಾರ್ಕ್ಸ್ ಜಾಸ್ತಿ ಬಂದಿರೋದ್ರಿಂದ ಇನ್ನು ಖುಷಿ ಇದೆ. ಸೊ ಅವಳ ಮುಂದಿನ ಇದಕ್ಕೆ ತುಂಬ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ. ಅದ್ರ ಜೊತೆ ಪ್ರಿನ್ಸಿಪಲ್ ಸರು, ಸಿದ್ದೇಶ್ವರ ಸ್ವಾಮಿ ಸರ್ ಮತ್ತು ಸೆಕ್ರೆಟ್ರಿ ಅವರು ತುಂಬ ಕೋಆಪ್ರೇಟಿವ್ ಆಗಿದ್ದರು. ಅವಳಿಗೆ ಫಿಸಿಕ್ಸು, ಕೆಮಿಸ್ಟ್ರಿ ಇದೆಲ್ಲ ಭಾಳ ಸಪೋರ್ಟಿವ್ ಆಗಿ ಲೆಕ್ಚರರ್ಸ್ ಎಲ್ಲ ತುಂಬ ಇದು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್. ಮರುಮೌಲ್ಯಮಾಪನದ ನಂತರ ವಿಶೇಷವಾಗಿ 7 ಮಂದಿ ವಿದ್ಯಾರ್ಥಿಗಳು ಉತ್ತಮ ರ್ಯಾಂಕ್ ಗಳಿಸುವ ಮೂಲಕ ಕಾಲೇಜಿನ ಕೀರ್ತಿಯನ್ನ ಮತ್ತಷ್ಟು ಹೆಚ್ಚಿಸಿದ್ದಾರೆ. ಇವರಲ್ಲಿ ಹರ್ಷಿತಾ ಮತ್ತು ರೋಹನ್ ಎಂಬ ವಿದ್ಯಾರ್ಥಿಗಳು ತಲಾ 1 ಅಂಕ ಹೆಚ್ಚಳಗೊಂಡ ಹಿನ್ನೆಲೆಯಲ್ಲಿ ರಾಜ್ಯ ಮಟ್ಟದಲ್ಲಿ 3ನೇ ರ್ಯಾಂಕ್ ಪಡೆದು ಗಮನ ಸೆಳೆದಿದ್ದಾರೆ. 1 ಅಂಕದ ಬದಲಾವಣೆ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಎಷ್ಟು ಮಹತ್ವವಾಗಿರುತ್ತದೆ ಎಂಬುದಕ್ಕೆ ಈ ಸಾಧನೆ ಸ್ಪಷ್ಟ ಉದಾಹರಣೆಯಾಗಿದೆ. ನನ್ನ ಹೆಸರು ಹರ್ಷಿತಾ ಶಂಕರೇಗೌಡ. ಇವಾಗ 593 ಬಂದಿತ್ತು ಫಸ್ಟ್ ಮಾರ್ಕ್ಸು, ಇವಾಗ 598 ಆಗಿದೆ. ಕನ್ನಡ 1 ಮಾರ್ಕ್ಸ್ ಬಂದಿದೆ ಮತ್ತು ಇಂಗ್ಲೀಷು 4 ಮಾರ್ಕ್ಸ್ ಬಂದಿದೆ. ಸೊ ಈ ಮಾರ್ಕ್ಸ್ ಫಸ್ಟೇ ಬರಬೇಕಾಗಿತ್ತು, ಬಟ್ ನನಗೆ ಇನ್ನೂ ಕಾನ್ಫಿಡೆನ್ಸ್ ಇದೆ. ನನಗೆ ಇವಾಗಲೂ ಅಕಸ್ಮಾತ್ ಏನಾದರೂ ಇನ್ನೂ ಒಂದು ಆಪ್ಷನ್ ಇದ್ದಿದ್ರೆ 600 ಬರ್ತಿತ್ತು ನನ್ನ ಮಾರ್ಕ್ಸು. ಇವಾಗಲೂ ಕಾನ್ಫಿಡೆಂಟಾಗಿದ್ದೀನಿ. ನಾನು ಹೇಳೋದೇನೆಂದರೆ, ಇವಾಗ ಈ ಥರ ಎಲ್ಲ ಕರೆಕ್ಷನ್ ಯಾವುದು ರಿವ್ಯಾಲ್ಯೂಷನ್ ಹಾಕಬೇಕು ಅಂತ ಬರುತ್ತೆ, ಅದು ಕನ್ನಡ ಇಂಗ್ಲೀಷಲ್ಲೇ ಯಾವಾಗಲೂ ಆಗುತ್ತೆ, ಕಾಮರ್ಸಲ್ಲಿ ಅಂತ ಬಂದರೆ. ಸೊ ಕನ್ನಡ ಮತ್ತು ಇಂಗ್ಲೀಷ್ ಇವ್ಯಾಲ್ಯೂಟರ್ಸ್ ಏನಿದ್ದಾರೆ ಅವ್ರು ಕರೆಕ್ಟಾಗಿ ಕರೆಕ್ಷನ್ ಮಾಡಿ ಅಂತ ನಾನು ಹೇಳ್ತೀನಿ. ಮತ್ತು ಇನ್ನೊಂದೇನೆಂದರೆ, ಈ ಸಲ ಪೇಪರ್ ಸ್ವಲ್ಪ ಈಸಿ ಇತ್ತು, ಅಂದರೆ ಮಾಡೆಲ್ ಪೇಪರ್ಸ್ದು ಸ್ವಲ್ಪ ಕೊಟ್ಟಿದ್ದರು. ನಾನು ಹೇಳೋದೇನೆಂದರೆ, ಸ್ವಲ್ಪನಾದರೂ ಡಿಫಿಕಲ್ಟ್ ಮಾಡಿ, 10% ಆದರೂ ಡಿಫಿಕಲ್ಟ್ ಮಾಡಿ. ನಾವು ಟೆಕ್ಸ್ಟ್ ಬುಕ್ ಫುಲ್ ಥರೋಲಿ ಓದಿರ್ತೀವಿ, ಹಂಗಾಗಿ 10% ಆದರೂ ನೀವು ಡಿಫಿಕಲ್ಟ್ ಮಾಡಿದ್ರೆ ಯಾರ್ಯಾರು ಓದಿರ್ತಾರೋ ಅವ್ರು ಸ್ವಲ್ಪ ರ್ಯಾಂಕ್ ಬರೋಕ್ಕೆ ಸರಿ ಹೋಗುತ್ತೆ. ಬಟ್ ಇದು ಎಲ್ಲನೂ ಈಸಿ ಕೊಟ್ಬಿಟ್ರೆ ಆವಾಗ ಸರಿ ಹೋಗಲ್ಲ ಅಂತ ನನ್ನ ಅನಿಸುತ್ತೆ. ರ್ಯಾಂಕು 8th ರ್ಯಾಂಕ್ ಇತ್ತು, ಸ್ಟೇಟ್ 8th ರ್ಯಾಂಕ್ ಬಂದಿತ್ತು, ಇವಾಗ ಸ್ಟೇಟ್ 3rd ರ್ಯಾಂಕ್ ಆಗಿದೆ ಸರ್. ಮತ್ತು 10ಥಲ್ಲೂ ಹಿಂಗೆ ಆಗಿತ್ತು, 609 ಬಂದಿತ್ತು, ಆಮೇಲೆ 615 ಆಯಿತು. ಅದರಲ್ಲೂ ಕೂಡ ಇನ್ನೂ ಮಾರ್ಕ್ಸ್ ಬರ್ತಿತ್ತು ಆ್ಯಕ್ಚುಲಿ. ಆವಾಗ ಸ್ಟೇಟ್ 10th ರ್ಯಾಂಕ್ ಆಗಿತ್ತು. ಸೊ ಎಲ್ಲ ಸಲವೂ ಹಿಂಗೆ ಅನ್ಯಾಯ ಆಗಿದೆ ನನಗಂತೂ. ಹಂಗಾಗಿ ನೀಟಾಗಿ ಕರೆಕ್ಷನ್ ಮಾಡಬೇಕು ಅಂತ ನಾನು ಸಖತ್ತು ರಿಕ್ವೆಸ್ಟ್ ಮಾಡ್ಕೋತೀನಿ. ಆ್ಯಕ್ಚುಲಿ ಯಾವಾಗ ಪೇಪರ್ ಈಸಿ ಇರುತ್ತೋ, ಈ ಥರ ಆದಾಗ ಈಸಿಯಾಗಿದ್ದಾಗ ಪೇಪರು ಮಾರ್ಕ್ಸ್ಗಳು ಎಲ್ಲೂ ಹೋಗ್ತಾವೋ. ಈಗ ನಮ್ಮದು ಪೇಪರ್ ಕಾಪಿ ತರಿಸಿದ ಮೇಲೆ ಲೈಕ್ ಎಲ್ಲೋ 3 ಮಾರ್ಕ್ಸ್ ಕಡೆ 4 ಮಾರ್ಕ್ಸ್ ಕೊಡೋ ಕಡೆ 3 ಮಾರ್ಕ್ಸ್ ಕೊಟ್ಟಿರ್ತಾರೆ. ಈಗ ಕನ್ನಡದಲ್ಲಿ ನಂದೇ ಪ್ರಬಂಧ ಆಗಿತ್ತು, 4 ಮಾರ್ಕ್ಸ್ ಕೊಡೋ ಕಡೆ 3 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸಪೋಸ್ ಅದು ಪೇಪರ್ ಟಫ್ ಆಗಿ ಮಾಡಿ MCQ ಟ್ವಿಸ್ಟ್ ಮಾಡಿದರೆ, ಲೈಕ್ ನಾವು ಓದಿರ್ತೀವಿ ಟಫ್ ಕೊಡಬೇಕು ಅಂತಲ್ಲ, ಬಹುಶಃ MCQ ಅಲ್ಲಿ ಟಫ್ ಮಾಡಿದ್ರೆ ಓದಿರೋ ಮಕ್ಳಿಗೆ ಯೂಸ್ ಆಗುತ್ತೆ. ಯಾರು ಲೈನ್ ಬೈ ಲೈನ್ ಕೂತಿ ಟೆಕ್ಸ್ಟ್ ಬುಕ್ ಎಲ್ಲ ಓದಿರ್ತಾರೆ, ಬಹುಶಃ ಆ ಥರ ಮಾಡಿದ್ರೆ MCQ ಟಫ್ ಕೊಟ್ಟರೆ ಅಲ್ಲಿ ಯಾರು ಓದಿರಲ್ಲ ಅಥವಾ ಯಾರು ಓದಿದೆ ಅಲ್ಲಿ ಅವ್ರಿಗೆ ಮಾರ್ಕ್ಸ್ ಬರೋದ್ರಿಂದ. ಸೊ ಫೈನಲಿ ಕರೆಕ್ಷನ್ ಆದಾಗ ಎಲ್ಲಿ MCQಗಳು ಮಿಸ್ ಮಾಡಿರ್ತಾರೋ ಅಂಥವ್ರಿಗೆ ಒಳ್ಳೆ ಮಿಸ್ ಮಾಡಿರೋರ್ಗೆ ಮಾರ್ಕ್ಸ್ ಹೋಗುತ್ತೆ. ಮತ್ತು ಯಾರು ಗೈನ್ ಮಾಡಿರ್ತಾರೆ, ಯಾರು ಟೆಕ್ಸ್ಟ್ ಬುಕ್ ಕೂತು ಓದಿರ್ತಾರೆ ಅಂಥವ್ರಿಗಂತೂ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ಬೆಟರ್ ದಟ್ ನೆಕ್ಸ್ಟ್ ಟೈಮಿಂದ MCQಗಳಲ್ಲಿ ಅಟ್ಲೀಸ್ಟ್ ಅದನ್ನಾದರೂ ಮಾಡಿದ್ರೆ ಓದಿರೋರಿಗೆ, ಲೈನ್ ಬೈ ಲೈನ್ ಕೂತು ಓದಿರೋರಿಗೆ ಬರೀ ಲೈಕ್ ಮಾಡೆಲ್ ಪೇಪರು ಇಲ್ಲ ಪ್ರೀವಿಯಸ್ ಪೇಪರ್ಸ್ ಕೊಡೋದ್ರ ಬದಲು MCQಗಳು ಟ್ವಿಸ್ಟ್ ಮಾಡಿದ್ರೆ ನೆಕ್ಸ್ಟ್ ಟೈಮಿಂದ ಮಕ್ಳಿಗೆ ಈಸಿ ಆಗುತ್ತೆ. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ರ್ಯಾಂಕು ಸರ್ ಸ್ಟೇಟ್ 4th ರ್ಯಾಂಕ್ ಇತ್ತು ಆ್ಯಕ್ಚುಲಿ, ಸ್ಟೇಟ್ 3rd ರ್ಯಾಂಕ್ ಆಗಿದೆ. ಐ ಆಮ್ ಹ್ಯಾಪಿ ಆಲ್ವೇಸ್ ಫಾರ್ ದ್ಯಾಟ್. ಹಾಂ ಸರ್, ಆಫ್ಕೋರ್ಸ್ ಇತ್ತು. ಲೈಕ್ ಫುಲ್ ಮಾರ್ಕ್ಸ್ಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಕನ್ನಡ ಒಂದು ರಿವ್ಯಾಲ್ಯೂಷನ್ಗೆ ಹಾಕಿದ್ದೆ, 1 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ. ನನಗೆ ಫಸ್ಟಿಂದ ಗೋಲ್ ಇತ್ತು ಕನ್ನಡ 100 ತೆಗಿಬೇಕು ಅಂತ. ಮಾತೃಭಾಷೆ
ಲೈಕ್ ಕೆಲವರು ಸಜೆಸ್ಟ್ ಮಾಡ್ತಿದ್ರು, ಲೈಕ್ ಇಫ್ ಯು ಕ್ಯಾನ್ ಗೋ ಟು ಸಾಂಸ್ಕ್ರಿಟ್ ಆರ್ ಹಿಂದಿ ಯು ಕ್ಯಾನ್ ಆಲ್ಸೋ ಸ್ಕೋರ್ ಬೆಟರ್ ದೇರ್ ಅಂತ. ನನಗೆ ಯಾವಾಗಲೂ ಇತ್ತು ಕನ್ನಡ ಚೂಸ್ ಮಾಡಬೇಕು, ಕನ್ನಡದಲ್ಲಿ ಕಷ್ಟ ಆದರೂ ಪರವಾಗಿಲ್ಲ ಅದರಲ್ಲೇ ಸ್ಕೋರ್ ಮಾಡಬೇಕು ಅಂತ. ಸಾಕಷ್ಟು ಪುಟಗಳು ಬರ್ದು ಪ್ರಬಂಧ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. 1 ಮಾರ್ಕ್ಸಿಗೆ ಎಷ್ಟು ಶ್ರಮ ಬಿದ್ದಿರ್ತೀವಿ, ಆಮೇಲೆ 1 ಮಾರ್ಕ್ಸ್ ಬಂದಾಗ ಪರವಾಗಿಲ್ಲ ನಡೆಯುತ್ತೆ. ಬಟ್ ಸ್ಟಿಲ್ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳನ್ನ ವಿದ್ಯಾವಾಹಿನಿ ಸಮೂಹ ಸಂಸ್ಥೆಗಳ ಕಾರ್ಯದರ್ಶಿ ಪ್ರದೀಪ್ ಅವರು ಹೂಗುಚ್ಛ ಹಾಗೂ ಸಿಹಿ ನೀಡಿ ಸನ್ಮಾನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಮರುಮೌಲ್ಯಮಾಪನ ಅವಕಾಶವನ್ನ ಸಮರ್ಪಕವಾಗಿ ಬಳಸಿಕೊಂಡು ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಒಟ್ಟು 7 ಮಂದಿ ವಿದ್ಯಾರ್ಥಿಗಳು ರ್ಯಾಂಕ್ ಹೆಚ್ಚಿಸಿಕೊಂಡಿರುವುದು ಶಿಕ್ಷಣ ಸಂಸ್ಥೆಗೆ ಹೆಮ್ಮೆಯ ವಿಷಯವಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಾಧನೆ ಮಾಡಲು ಇದೇ ಪ್ರೇರೇಪಣೆಯಾಗಿದೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮರುಮೌಲ್ಯಮಾಪನದಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಇದು ನಮ್ಮ ಶಿಕ್ಷಕರ ಶ್ರಮ ಮತ್ತು ವಿದ್ಯಾರ್ಥಿಗಳ ಪರಿಶ್ರಮದ ಫಲ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉತ್ತಮ ಫಲಿತಾಂಶ ನೀಡುವ ವಿಶ್ವಾಸವಿದೆ ಎಂದು ತಿಳಿಸಿದರು. ವಿ ಆರ್ ವೆರಿ ಹ್ಯಾಪಿ ದಟ್ ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ರ್ಯಾಂಕ್ಗಳು ತಗೊಂಡಿದ್ರು. ಟಾಪರ್ಸ್ ಆಗಿರೋ ಸ್ಟೂಡೆಂಟ್ಸ್ಗಳದ್ದು 1 ಮಾರ್ಕ್ಸ್ ರೈಸ್ ಆಗಿದೆ. ಸೊ ಅವ್ರದ್ದು ರ್ಯಾಂಕ್ಗಳು ಕೂಡ 4th ಇಂದ 3rd, ಹಾಗೆ 5th ಇಂದ 3rd ರ್ಯಾಂಕ್ ಈ ರೀತಿಯಾಗಿದೆ. ಹರ್ಷಿತಾ ಎಸ್, ಶಿ ಹಸ್ ಗಾಟ್ 598 ಆಫ್ಟರ್ ರಿವ್ಯಾಲ್ಯೂಯೇಷನ್. ಹರ್ ಪ್ರೀವಿಯಸ್ ಮಾರ್ಕ್ಸ್ ವಾಸ್ 593. ಸುಮಾರು 5 ಮಾರ್ಕ್ ಜಂಪ್ ಆಗಿ ಶಿ ಹಸ್ ರೀಚ್ ದ ಸ್ಟೇಟ್ 3rd ರ್ಯಾಂಕ್. ಹಾಗೆ ರೋಹನ್ ಎಮ್, ಈ ಆಲ್ರೆಡಿ ಹ್ಯಾಡ್ 597 ಮಾರ್ಕ್ಸ್. ಹಿ ವಾಸ್ ಎಕ್ಸ್ಪೆಕ್ಟಿಂಗ್ ಔಟ್ ಆಫ್ 598 ಬಂದಿದೆ. ಸೊ ಹಿಸ್ ರ್ಯಾಂಕ್ ಹಸ್ ಆಲ್ಸೋ ಜಂಪ್ಡ್. ಸಂಜನಾ ಎಲ್ 595 ಇಂದ 597 ಆಗಿದೆ. ಹಾಗೆ ಇದೇ ರೀತಿ ಸುಮಾರು 9 ವಿದ್ಯಾರ್ಥಿಗಳದ್ದು ರ್ಯಾಂಕ್ಗಳು ಜಂಪ್ ಆಗಿದೆ. ದೇ ಕಮ್ 8ನೇ ರ್ಯಾಂಕ್ ಒಳಗಡೆ ಬಂದಿದ್ದಾರೆ. ಪ್ಲಸ್ ಸೈನ್ಸಲ್ಲಿ ಕೂಡ ಶಶಾಂಕ್ DK ಎಸ್ ಸ್ಕೋರ್ಡ್ 592 ಆಫ್ಟರ್ ಇವ್ಯಾಲ್ಯೂಯೇಷನ್, 7 ಮಾರ್ಕ್ಸ್ ಜಂಪ್ ಆಗಿದೆ. ನಿಹಾರಿಕಾ ಫ್ರಮ್ ದ ಸೈನ್ಸ್ 4 ಮಾರ್ಕ್ಸ್ ಜಂಪ್ ಆಗಿದೆ. ಶಿ ಹಸ್ ಸ್ಕೋರ್ಡ್ 592. ಸೊ ಸಮಥಿಂಗ್ ವಿ ಆರ್ ವೆರಿ ಹ್ಯಾಪಿ. ಸ್ಪೆಷಲಿ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ರಿವ್ಯಾಲ್ಯೂಯೇಷನ್ ಹಾಕಿದಾಗ ಅತಿ ಹೆಚ್ಚು ಮಾರ್ಕ್ಸ್ಗಳು ಜಂಪ್ ಆಗಿದೆ. ದೋ ಇಟ್ ಈಸ್ ಸ್ವಲ್ಪ ಅವರಿಗೆ ಸ್ಟ್ರೆಸ್ಫುಲ್ಲೇ, ಯಾಕೆಂದರೆ ಟಾಪರ್ಸ್ಗಳಿಗೆ 1-2 ಮಾರ್ಕ್ಸೇ ಸ್ಟ್ರೆಸ್ಫುಲ್ ಕಮ್ಮಿ ಬಂದಾಗ. ಈ 4ರಿಂದ 5 ಮಾರ್ಕ್ಸ್ ರಿವ್ಯಾಲ್ಯೂಯೇಷನಲ್ಲಿ ಜಂಪ್ ಆದಾಗ ಯು ಕ್ಯಾನ್ ವಿಜುವಲೈಸ್ ನಿಜವಾದ ರಿಸಲ್ಟ್ ಡೇ ದಿನ ಅವರು ಎಷ್ಟು ಅಪ್ಸೆಟ್ ಆಗಿರ್ತಾರೆ ಅಂತ. ಜೆರಾಕ್ಸ್ ಕಾಪಿ ಹಾಕಿದ ತಕ್ಷಣ, ನಮಗೆ ಜೆರಾಕ್ಸ್ ಕಾಪಿ ಸಿಕ್ಕ ತಕ್ಷಣ ನಮ್ಮ ಟೀಚರ್ಸ್ಗಳ ಮುಖಾಂತರ ನಮಗೆ ಗೊತ್ತಿತ್ತಿದ್ದು ಈ ಸ್ಕ್ರಿಪ್ಟ್ಗಳಲ್ಲಿ ರಿವ್ಯಾಲ್ಯೂಯೇಷನ್ ಅಂದರೆ ವ್ಯಾಲ್ಯೂಯೇಷನ್ ಸರಿಯಾಗಿ ಆಗಿಲ್ಲ, ಇದಕ್ಕೆ ಮಾರ್ಕ್ಸ್ ಹೈಯರ್ ಬರುತ್ತೆ ಅಂತ. ಆ್ಯಂಡ್ ಆ್ಯಸ್ ಪರ್ ದ ಟೀಚರ್ಸ್ ಅಡ್ವೈಸ್ ಅವರು ರಿವ್ಯಾಲ್ಯೂಯೇಷನ್ಗೆ ಹಾಕಿದರು. ಅದಕ್ಕೊಂದು ಜಸ್ಟಿಸ್ ಸಿಕ್ಕಿದೆ. ಸಿಸ್ಟಮ್ ಚೆನ್ನಾಗಿದೆ. ತಪ್ಪಾದಾಗ ರಿವ್ಯಾಲ್ಯೂಯೇಷನ್ ಸಿಸ್ಟಮ್ ಇದೆ, ಜೆರಾಕ್ಸ್ ಕಾಪಿ ಅಪ್ಲೈ ಮಾಡಿ ರಿವ್ಯಾಲ್ಯೂಯೇಷನ್ ಮಾಡ್ಬೋದು. ಹಾಗೆ ನಮ್ಮ ಮಿನಿಸ್ಟ್ರು ಕಳೆದ 2 ವರ್ಷದ ಹಿಂದೆ ಈವನ್ 1 ಮಾರ್ಕ್ ವ್ಯತ್ಯಾಸ ಇದ್ದರೂ ಕೂಡ ಅದು ಕೂಡ ನಾವು ಅವಾರ್ಡ್ ಮಾಡ್ತೀವಿ, ಆ ಜಸ್ಟಿಸ್ ಕೊಡ್ತೀವಿ ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ಸುಮಾರು ನನ್ನ ಹತ್ರ ಇರೋ ಲಿಸ್ಟಲ್ಲೇ ಸುಮಾರು 70ರಿಂದ 80 ಮಕ್ಕಳದ್ದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ಸ್ ಚೇಂಜ್ ಆಗಿದೆ. ಅದರಲ್ಲೂ ಟಾಪರ್ಸಲ್ಲಿ 1 ಮಾರ್ಕ್ ರೋಹನ್ 597 ಇಂದ 598 ಆಗಿರೋದು. ಸೊ ಇಟ್ಸ್ ಅ ಜಸ್ಟಿಸ್ ಗಿವನ್ ಟು ದ ಸ್ಟೂಡೆಂಟ್ಸ್. ಸ್ವಲ್ಪ ನಿಧಾನಕ್ಕಾದರೂ ಜಸ್ಟಿಸ್ ಇಸ್ ಗಿವನ್ ಟು ದಮ್. ಒಂದು ವ್ಯತ್ಯಾಸಗಳು ಯೂಶಲಿ 1-2 ಮಾರ್ಕ್ಸಲ್ಲಿ ಆದಾಗ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಯಾಕಂದರೆ ಇಬ್ಬರು ವ್ಯಾಲ್ಯೂಯೇಷನ್ ಮಾಡಿದಾಗ ವೇರಿಯೇಷನ್ ಆಫ್ ಮಾರ್ಕ್ಸ್ ಇರುತ್ತೆ. ಇಲ್ಲಿ ನನ್ನ ಹತ್ರ 5 ಮಾರ್ಕ್ಸ್ ವೇರಿಯೇಷನ್ಸ್ಗಳಿದೆ. ಸ್ಪೆಷಲಿ ಟಾಪರ್ಸ್ ಸ್ಕ್ರಿಪ್ಟ್ಗಳನ್ನ ವ್ಯಾಲ್ಯೂಯೇಟ್ ಮಾಡಿದಾಗ ಯೂಶಲಿ ಒಬ್ಬರು ರಿವ್ಯೂ ಮಾಡ್ತಾರೆ, ಇನ್ನೊಬ್ಬರು ಸ್ಕ್ರೂಟಿನೈಸ್ ಮಾಡ್ತಾರೆ. ಸುಮಾರು 3 ಜನದ ಇನ್ವಾಲ್ವ್ಮೆಂಟ್ ಇರುತ್ತೆ ಅನ್ನೋದು ನನಗೆ ಗಮನದಲ್ಲಿದೆ. ಅದಾದಮೇಲೂ ಕೆಲವೊಂದು ಸರಿ ತಪ್ಪಾಗಿರೋದನ್ನು ಸ್ವಲ್ಪ ಸಿಸ್ಟಮಲ್ಲಿ ಇರೋ ಅಂಥವ್ರು ಇದನ್ನು ರಿವ್ಯೂ ಮಾಡಬೇಕು. ಬಟ್ ದ ಜಸ್ಟಿಸ್ ಹ್ಯಾಸ್ ಬಿನ್ ಡೆಲಿವರ್ಡ್. ಮಕ್ಕಳು ಖುಷಿಯಾಗಿದ್ದಾರೆ 100%. ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ 1 ಮಾರ್ಕ್ ವೇರಿಯೇಷನ್ ಇದ್ದರೆ ನಾವೆಲ್ಲ ಅರ್ಥ ಮಾಡ್ಕೊತೀವಿ. ಯಾಕೆಂದರೆ ನಾವು ಆ್ಯಸ್ ಅ ಟೀಚರ್ಸ್ ವ್ಯಾಲ್ಯೂಯೇಷನ್ ಮಾಡಿದಾಗ ಡಿಫ್ರೆಂಟ್ ಮಾರ್ಕ್ಸ್ಗಳು ಬರ್ತವೆ. ಸುಮಾರು ಒಂದೇ ಸಬ್ಜೆಕ್ಟ್ಸಲ್ಲಿ 5 ಮಾರ್ಕ್ಸ್ ವೇರಿ ಆಗೋದು. ಅದು ಟಾಪರ್ ಮಾರ್ಕ್ಸ್ಗಳು ಅಂದರೆ 92-93 ಮೇಲಿರುವಂತಹ ಸ್ಕ್ರಿಪ್ಟ್ಗಳು 98 ಆಗಬೇಕಾಗಿರೋದು 92 ಬರುವಂಥದ್ದು. ಸೊ ಇಟ್ ಈಸ್ ಸ್ವಲ್ಪ ಡಿಸ್ಹಾರ್ಟನಿಂಗು. ಸ್ವಲ್ಪ ಇನ್ನೂ ಹೆಚ್ಚು ಗಮನ ಹರಿಸಿ ಮಾಡಬೇಕು. ಈ ರೀತಿ ವ್ಯಾಲ್ಯೂಯೇಷನ್ಗಳಾದಾಗ ಸ್ವಲ್ಪ ನಾನು ಹೆಚ್ಚು ಒತ್ತು ಕೊಡಲ್ಲ. ಯಾಕಂದ್ರೆ ತುಂಬ ಪ್ರೆಷರ್ ಹಾಕಿದ್ರೆ ಈ ರಿವ್ಯಾಲ್ಯೂಯೇಷನಲ್ಲಿ ಮಾರ್ಕ್ಸೇ ಅಪ್ಡೇಟ್ ಆಗೋಲ್ಲ, ಹಾಗೆ ಮಾಡಿಬಿಡ್ತಾರೆ. ಸೊ ಅದರಿಂದ ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಸಿಸ್ಟಮ್ ಇಸ್ ಫೇರ್. ರಿವ್ಯಾಲ್ಯೂಯೇಷನಲ್ಲಿ ಅವರು ಏನು ಮಾರ್ಕ್ಸ್ ಮಕ್ಕಳು ತೆಗ್ದಿದ್ದಾರೆ ಅದನ್ನು ಅಪ್ಡೇಟ್ ಮಾಡಿ ಕೊಟ್ಟಿದ್ದಾರೆ. ಸ್ಟೇಟ್ ರ್ಯಾಂಕ್ಗಳು ಸುಮಾರು 9 ವಿದ್ಯಾರ್ಥಿಗಳು ಹೈಕ್ ಆಗಿದೆ. ಸೊ ದಟ್ ಸಮಥಿಂಗ್ ವಿಚ್ ವಿ ಆರ್ ವೆರಿ ಹ್ಯಾಪಿ. 9 ವಿದ್ಯಾರ್ಥಿಗಳು ಮಾರ್ಕ್ಸ್ಗಳ ರೈಸ್ ಮಾಡಿಕೊಂಡು ರೈಸ್ ಆಗಿದೆ. ಸ್ಪೆಷಲಿ ರೋಹನ್ ಹ್ಯಾಸ್ ಗಾಟ್ 597, 598 ಆಗಿದೆ. ಸೊ ಅದು ಕೂಡ ಜಂಪ್ ಆಗಿದೆ.
ಸೊ ವಿ ಆರ್ ವೆರಿ ಹ್ಯಾಪಿ. ಮತ್ತೊಂದೆಡೆ ವಿದ್ಯಾರ್ಥಿಗಳು ಅಮೋಕ್ ಟಿವಿ ಜೊತೆ ಮಾತನಾಡುತ್ತಾ ಪ್ರಾಥಮಿಕ ಮೌಲ್ಯಮಾಪನದಲ್ಲೇ ಸಮರ್ಪಕ ಅಂಕ ನೀಡಬೇಕು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕೆಲವರು ಮರು ಮೌಲ್ಯಮಾಪನದಿಂದ ಅಂಕ ಹೆಚ್ಚಳವಾಗಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸಿದರು. ಇನ್ನು ಕೆಲವರು ಮೌಲ್ಯಮಾಪನ ವ್ಯವಸ್ಥೆಯಲ್ಲಿ ಸುಧಾರಣೆಯ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಶಿಕ್ಷಣ ಸಚಿವರು ನೀಡಿರುವ ಭರವಸೆಯಂತೆ ಮರು ಮೌಲ್ಯಮಾಪನದಲ್ಲಿ ನ್ಯಾಯಯುತ ಅಂಕ ನೀಡಿರುವುದಕ್ಕೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಸಂತೃಪ್ತಿ ವ್ಯಕ್ತಪಡಿಸಿದರು. ಮರು ಮೌಲ್ಯಮಾಪನ ವ್ಯವಸ್ಥೆಯಲ್ಲಿ ಇನ್ನಿಷ್ಟು ನಿಖರತೆ ಅಗತ್ಯವಿದೆ. ಆದರೂ ಮರು ಮೌಲ್ಯಮಾಪನದ ಮೂಲಕ ಅಂಕ ಹೆಚ್ಚಳವಾಗಿರುವುದು ನಮ್ಮ ಮುಂದಿನ ಭವಿಷ್ಯಕ್ಕೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. 588 ಇತ್ತು, ಇವಾಗ 592 ಆಗಿದೆ. ಇಂಗ್ಲೀಷಲ್ಲಿ 4 ಮಾರ್ಕ್ಸ್ ಜಾಸ್ತಿ. ಕಾನ್ಫಿಡೆನ್ಸ್ ಇತ್ತು, ಯಾಕಂದರೆ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಆಗಬೇಕಿತ್ತು, ಬಟ್ 4 ಮಾರ್ಕ್ಸ್ ಸದ್ಯಕ್ಕೆ ಜಾಸ್ತಿ ಆಗಿದೆ. ಲೆಕ್ಚರರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನಮಗೇನೇ ಡೌಟ್ಸ್ ಬಂದರೂ ಅವ್ರಿಗೆ ಹೋಗಿ ಕೇಳಿದಾಗ ಫುಲ್ ಕ್ಲಾರಿಟಿಯಿಂದ ಆನ್ಸರ್ ಮಾಡ್ತಾರೆ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಮ್ಯಾನೇಜ್ಮೆಂಟ್ ಆಗಿರಲಿ, ಖುಷಿ ಆಗ್ತಾಯಿದೆ. ಫಸ್ಟು 585 ಬಂದಿತ್ತು, ರಿವ್ಯಾಲ್ಯೂಯೇಷನ್ ಆದಮೇಲೆ 592 ಬಂದಿದೆ. ಇಂಗ್ಲೀಷ್ 5 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ, ಕೆಮಿಸ್ಟ್ರಿ 2 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ. ಈ ಕೆಮಿಸ್ಟ್ರಿ 2 ಮಾರ್ಕ್ಸ್ ಇನ್ಕ್ರೀಸ್ ಆಗಿರೋದ್ರಿಂದ KCET ರ್ಯಾಂಕಿಗೂ ಇಂಪ್ರೂವ್ ಆಗುತ್ತೆ. ಈ KCET ಎಕ್ಸಾಮು ಚೆನ್ನಾಗಿ ಬರೆದಿದ್ದೀನಿ. ಈ KCET ಎಕ್ಸಾಮ್ದು ನೆಕ್ಸ್ಟ್ ಮಂತ್ ರಿಸಲ್ಟ್ ಇದೆ, ಅದರಲ್ಲೂ ಒಳ್ಳೆ ರ್ಯಾಂಕ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟು ಕಾಲೇಜಿಂದ ಸಪೋರ್ಟ್ ಟೀಚರ್ಸ್, ಫ್ಯಾಕಲ್ಟೀಸ್, ಪ್ರಿನ್ಸಿಪಲ್ ಸರ್, ಆಮೇಲೆ ಸೆಕ್ರೆಟ್ರಿ ಸರ್ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಸ್ಟಡೀಸ್ಗೆ. ನೆಕ್ಸ್ಟು JEE ಅಡ್ವಾನ್ಸ್ ಇದೆ, ಅದಕ್ಕೂ ಎಲ್ಲ ಟೀಚರ್ಸ್ನ, ಫ್ಯಾಕಲ್ಟೀಸ್ನ, ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್ನ ನಮಗೆ ಟೀಚಿಂಗಿಗೋಸ್ಕರ ಹಾಕ್ಬಿಟ್ಟು ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ಎಲ್ಲ ಮಾಡಿ ಹೆಲ್ಪ್ ಮಾಡ್ತಿದ್ದಾರೆ. ಅದಕ್ಕೆ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ, ಸೆಕ್ರೆಟ್ರಿ ಸರ್ಗೆ, ಪ್ರಿನ್ಸಿಪಲ್ ಸರ್ಗೆ ಥ್ಯಾಂಕ್ ಯು.